ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಕೇವಲ ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ಸಮಸ್ಯೆ. ಗೌಹಾಟಿ, ಚೆನ್ನೈ, ಪುಣೆ ಸೇರಿ ಹಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಗೇಜ್ ಸಮೇತ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ದೇಶಾದ್ಯಂತ ಅನೇಕ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಲಗೇಜ್ಗಳನ್ನ ಇಟ್ಕೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ ಪ್ರಯಾಣಿಕರು. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. 11 ಗಂಟೆ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ, ಏನು ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು ಇಲ್ಲ, ಕನ್ಫರ್ಮ್ 11:20 ಇರೋದು ನಮ್ದು ಡಿಪಾರ್ಚರ್. 11:20 ಇರೋದಕ್ಕೆ ವೇಟ್ ಮಾಡಿ ಅಂತಂದ್ರೆ 11 ಗಂಟೆ ವೇಟ್ ಮಾಡ್ತೀವಿ. ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗ್ ಅಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ದೂರದಿಂದ ಬಂದಿರ್ತಾರೆ, 1000 ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಯಾವ್ದೋ ರೀತಿ ಮಾಹಿತಿ ಕೊಡ್ಬೇಕಲ್ವಾ? ಏನ್ ಕೊಡ್ತಾರೆ ಸರ್? 11:10ಕ್ಕೆ ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೇಟ್ ಮಾಡ್ತಾ ಇದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದೆ ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಹೊರಗಡೆ ಹೋದ ವರ್ಷ 5 ಅವರ್ ವೇಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲಿ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗುವಂತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ದೇಶಾದ್ಯಂತ ಏನು ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆ ಸಿಬ್ಬಂದಿಗಳ ನಡುವೆ ಜಟಾಪಟಿಯಿಂದಾಗಿ ಸಾಕಷ್ಟು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 4ನೇ ದಿನ. ನಾನು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ಏನು ಇಂಡಿಗೋ ಬುಕ್ಕಿಂಗ್ ಅಂದ್ರೆ ಕೌಂಟರ್ ಬಳಿ ಮುಂಭಾಗ ಇರುವಂತದ್ದು. ಇವತ್ತು ನೋಡಬಹುದು ಜನಸಾಗರವೇ ಇವತ್ತು ಏರ್ಪೋರ್ಟ್ನ ಒಂದು ಡಿಪಾರ್ಚರ್ ಗೇಟ್ ಬಳಿ ಇರುವಂತದ್ದು. ಏನಂತಂದ್ರೆ ಈಗಾಗಲೇ ನಿನ್ನೆ ಡಿಜಿಸಿ ಮೀಟಿಂಗ್ ಮಾಡಿ ಷರತ್ತು ವಿಧಿಸಿತ್ತು, ಅದನ್ನ ವಾಪಸ್ ಪಡೆದಿದ್ರು ಕೂಡ ಇವತ್ತು ಯಾವುದು ವಿಮಾನಗಳು ರದ್ದಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಏರ್ಪೋರ್ಟ್ ಬಂದಿರುವಂತದ್ದು. ಈಗಾಗಲೇ ಏರ್ಪೋರ್ಟ್ನ ಬಂದಿರತಕ್ಕಂಥ ಪ್ರಯಾಣಿಕರಿಗೆ ಅಂದ್ರೆ ನಿನ್ನೆ 3-4 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಕೂಡ ಉಂಟಾಗಿತ್ತು. ಜೊತೆಗೆ ಯಾರಿಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ನಾವು ಏನು ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನು ಇದೆ, ಟಿಕೆಟ್ ಸೆಂಟರ್ ಅಲ್ಲಿ ಇಂಡಿಗೋ ಟಿಕೆಟ್ ಸೆಂಟರ್ ಮುಂಭಾಗ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಇವತ್ತು ವಿಮಾನಗಳು ಇದಾವೋ ಅಥವಾ ಇಲ್ವೋ, ನಾವು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡಿಕೊಳ್ಳ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಏರ್ಪೋರ್ಟ್ ನಿಂದಲೇ. ಸತಾರ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಒಂದು ಪ್ರಯಾಣಿಕರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತಂದ್ರೆ ಏನರ್ಥ? ಇದೆಲ್ಲ ಅವ್ಯವಸ್ಥೆಗೆ ಕಾರಣ ಏನು? ಪ್ರಯಾಣಿಕರಿಗೆ ಏನ್ ಹೇಳ್ತಾರೆ? ಇದೆಲ್ಲ ಸಮಸ್ಯೆ ಯಾವಾಗ ಬಗೆಹರಿಬಹುದು? ನಾಗೇಂದ್ರ ಬಾಬು, ಇಂಡಿಗೋ ಕಡೆಯಿಂದ ಇವತ್ತು ಈ ಕ್ಷಣದವರೆಗೂ ಕೂಡ ಖಚಿತವಾಗಿ ಪ್ರಯಾಣಿಕರಿಗೆ ಮಾಹಿತಿ ಕೊಡುವಂತಹ ಒಂದು ಕೆಲಸ ಆಗಿಲ್ಲ. ಈ ನಿನ್ನೆ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇತ್ತು. ಇಷ್ಟೆಲ್ಲ ದೊಡ್ಡ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಇವರು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ತಾ ಇದ್ರು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಪ್ರಯಾಣಿಕರು ಡೌಟ್ ಇದ್ದು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ಕೂಡ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಎಂದಿನಂತೆ ಫ್ಲೈಟ್ ಗಳ ಓಡಾಟ ಇರಲಿದೆ ಅನ್ನೋ ಮಿಸ್ಕಮ್ಯುನಿಕೇಶನ್ ಮಾಡುವಂತಹ ಒಂದು ಕೆಲಸ ಮಾಡಿದ್ರು ಅನ್ನೋ ಆರೋಪವನ್ನು ನಿನ್ನೆ ಕೂಡ ಸ್ಥಳೀಯರು ಮಾಡಿದ್ರು. ಅದರ ಮುಂದೆ ಭಾಗವಾಗಿ ಇವತ್ತು ಕೂಡ ಅದೇ ರೀತಿಯ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಅಂದ್ರೆ ಇವತ್ತಿಗೂ ಕೂಡ ಇವರಿಗೆ ಒಂದು ಕನ್ಫರ್ಮೇಶನ್ ಇಲ್ಲ. ಇಂಡಿಗೋ ಕಡೆಯಿಂದ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಜೊತೆ ಇಲ್ಲಿರುವಂತಹ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಕನ್ಫರ್ಮೇಶನ್ ಇಲ್ಲ. ಇದೇ ಕಾರಣಕ್ಕೆ 11 ಗಂಟೆ 12 ಗಂಟೆಗೆ ಫ್ಲೈಟ್ಗೆ ಹೋಗ್ಬೇಕಾಗಿದ್ದಂತಹ ಜನರು
ಬೆಳಿಗ್ಗೆ ಬಂದು ಕ್ಯೂ ನಿಂತಿದ್ದಾರೆ. ಇದುವರೆಗೂ ಕೂಡ ಹೋಗುತ್ತೆ ಅನ್ನೋ ಕನ್ಫರ್ಮೇಶನ್ ಕೂಡ ಇಲ್ಲ. ಆಮೇಲೆ ನೋಡೋಣ 11 ಗಂಟೆ ಮೇಲೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕ್ಯೂ ನಿಂತಿರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇಂಡಿಗೋ ಅಂದ್ರೆ ದೇಶದ ಅತಿ ದೊಡ್ಡದ ವಿಮಾನಯಾನ ಸಂಸ್ಥೆ. ಸರಿಸುಮಾರು ನಿತ್ಯ ಕೂಡ 2300 ವಿಮಾನ ಹಾರಾಟ ಮಾಡುವಂತಹ ಸಂಸ್ಥೆ. ಇದು ಒಂದು ಸ್ವಲ್ಪ ವ್ಯತ್ಯಯ ಆದ್ರೂ ಕೂಡ ಇಡೀ ದೇಶಕ್ಕೆ ಇದರ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋ ಕೂಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ನಿನ್ನೆ ಕೂಡ ವಿಮಾನಯಾನ ನಿರ್ದೇಶನಾಲಯ ಮಾಡಿದಂತಹ ಏನಿದೆ ಆ ಒಂದು ರೂಲ್ಸ್ ಅನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಪೈಲಟ್ಗಳು 2 ವಾರಗಳ ಕಾಲ ರೆಸ್ಟ್ ಕೊಡಬೇಕು, ವಾರದಲ್ಲಿ 2 ದಿನ ಕಾಲ ರೆಸ್ಟ್ ಕೊಡಬೇಕು ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಜೊತೆಗೆ ಅದು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಇನ್ನೂ ಕೂಡ ಅದು ವರ್ಕೌಟ್ ಆಗಿದಂತಹ ಪರಿಣಾಮ ಇವತ್ತು ಕೂಡ ಸದ್ಯದ ಚಿತ್ರ ನೋಡೋದಾದ್ರೆ ನಿನ್ನೆಗಿಂತ ಸ್ವಲ್ಪ ಭಿನ್ನವಾಗಿದ್ರು ಕೂಡ ಪರಿಸ್ಥಿತಿ ಹಾಗೆ ಇದೆ. ಪ್ರಯಾಣಿಕರ ಪರದಾಟ ಕೂಡ ಹಾಗೆ ಇದೆ. ಇನ್ನು 1-2 ದಿನಗಳ ಕಾಲ ಇದು ಬಗೆಹರಿಯುವಂತಹ ಲಕ್ಷಣ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬಗೆಹರಿಬೇಕಾಗಿದ್ರೆ ಇನ್ನು ಕೂಡ 1 ವಾರಗಳ ಕಾಲ ಕಾಲಾವಕಾಶ ತಗೋಬಹುದು. ಯಾಕಂದ್ರೆ ಬಹುತೇಕ ಲಗೇಜ್ ಆಗಿರ್ಬೋದು, ಅವರ ಇದು ರೀಫಂಡ್ ಆಗಿರ್ಬೋದು, ಅದು ಕೂಡ ಆಗೋಕೆ ಇನ್ನು 1 ವಾರಗಳಾಗುತ್ತೆ. ಅಂದ್ರೆ ಇವರ ವಿಮಾನ ಕ್ಯಾನ್ಸಲ್ ಆಗಿರುವಂತಹ ರೀಫಂಡ್ ಅಮೌಂಟ್ ಬರಕ್ಕೆ 1 ವಾರ ಆಗುತ್ತೆ. ಬಹುತೇಕ ಲಗೇಜ್ ಸ್ಟಕ್ ಆಗಿರುವಂತಹ ಲಗೇಜ್ ಅವರ ಕೈ ತಲುಪಲು 1 ವಾರ ಆಗುತ್ತೆ. ಇನ್ನು ಕೂಡ 1 ವಾರಗಳ ಕಾಲ ಇದು ವಿವಿಧ ರೀತಿಯಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಕೇವಲ ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ಸಮಸ್ಯೆ. ಗೌಹಾಟಿ, ಚೆನ್ನೈ, ಪುಣೆ ಸೇರಿ ಹಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಗೇಜ್ ಸಮೇತ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ದೇಶಾದ್ಯಂತ ಅನೇಕ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಲಗೇಜ್ಗಳನ್ನ ಇಟ್ಕೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಅತಂತ್ರದ ಸ್ಥಿತಿಗೆ ತಲುಪಿದ್ದಾರೆ ಪ್ರಯಾಣಿಕರು. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಒಂದಿದೀವಿ 11 ಗಂಟೆ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ, ಏನ್ ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು ಇಲ್ಲ ಕನ್ಫರ್ಮ್. 11:20 ಇರೋದು ನಮ್ದು ಡಿಪಾರ್ಚರ್. 11:20 ಇರೋದಕ್ಕೆ ವೇಟ್ ಮಾಡಿ ಅಂತಂದ್ರೆ 11 ಗಂಟೆ ವೇಟ್ ಮಾಡ್ತೀವಿ. ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಒಂದಿದೀವಿ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗ್ ಅಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾರೆ, ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ, ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ದೂರದಿಂದ ಬಂದಿರ್ತಾರೆ, 1000 ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಯಾವ್ದೋ ರೀತಿ ಮಾಹಿತಿ ಕೊಡ್ಬೇಕಲ್ವಾ, ಏನು ಕೊಡ್ತಾರೆ ಸರ್? 11:10ಕ್ಕೆ ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೇಟ್ ಮಾಡ್ತಾ ಇದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದೆ ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಹೊರಗಡೆ ಹೋದ 5 ಅವರ್ ವೇಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲಿ ಹೋಗುವಂತಾರೆ, ಇಲ್ಲಿ ಕೇಳೋ ಅಲ್ಲಿ ಹೋಗುವಂತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ದೇಶಾದ್ಯಂತ ಏನು ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆ ಸಿಬ್ಬಂದಿಗಳ ನಡುವೆ ಜಟಾಪಟಿಯಿಂದಾಗಿ ಸಾಕಷ್ಟು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 4ನೇ ದಿನ. ನಾನು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1 ಏನು ಇಂಡಿಗೋ ಬುಕಿಂಗ್ ಅಂದ್ರೆ ಕೌಂಟರ್ ಬಳಿ ಮುಂಭಾಗ ಇರುವಂತದ್ದು ಇವತ್ತು ನೋಡಬಹುದು. ಜನಸಾಗರವೇ ಇವತ್ತು ಏರ್ಪೋರ್ಟ್ ನ ಒಂದು ಡಿಪಾರ್ಚರ್ ಗೇಟ್ ಬಳಿ ಇರುವಂತದ್ದು. ಏನಂತಂದ್ರೆ ಈಗಾಗಲೇ ನಿನ್ನೆ ಡಿಜಿಸಿ ಮೀಟಿಂಗ್ ಮಾಡಿ ಷರತ್ತು ವಿಧಿಸಿತ್ತು. ಅದನ್ನ ವಾಪಸ್ ಪಡೆದಿದ್ರು ಕೂಡ ಯಾವುದೂ ವಿಮಾನಗಳು ರದ್ದಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ
ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಏರ್ಪೋರ್ಟ್ ಬಂದಿರುವಂತದ್ದು. ಈಗಾಗಲೇ ಏರ್ಪೋರ್ಟ್ ನ ಬಂದಿರತಕ್ಕಂತ ಪ್ರಯಾಣಿಕರಿಗೆ ಅಂದ್ರೆ ನಿನ್ನೆ 3-4 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಕೂಡ ಉಂಟಾಗಿತ್ತು. ಜೊತೆಗೆ ಯಾರಿಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ನಾವು ಏನು ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನು ಇದೆ, ಟಿಕೆಟ್ ಸೆಂಟರ್ ಅಲ್ಲಿ ಇಂಡಿಗೋ ಟಿಕೆಟ್ ಸೆಂಟರ್ ಮುಂಭಾಗ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಇವತ್ತು ವಿಮಾನಗಳು ಇದಾವೋ ಅಥವಾ ಇಲ್ವೋ, ನಾವು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡ್ಕೊಳ್ಳಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಏರ್ಪೋರ್ಟ್ ನಿಂದಲೇ. ಸತಾರ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಒಂದು ಪ್ರಯಾಣಿಕರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತಂದ್ರೆ ಏನರ್ಥ? ಇದೆಲ್ಲ ಅವ್ಯವಸ್ಥೆಗೆ ಕಾರಣ ಏನು? ಪ್ರಯಾಣಿಕರು ಏನ್ ಹೇಳ್ತಾರೆ? ಇದೆಲ್ಲ ಸಮಸ್ಯೆ ಯಾವಾಗ ಬಗೆಹರಿಬಹುದು? ನಾಗೇಂದ್ರ ಬಾಬು, ಇಂಡಿಗೋ ಕಡೆಯಿಂದ ಇವತ್ತು ಈ ಕ್ಷಣದವರೆಗೂ ಕೂಡ ಖಚಿತವಾಗಿ ಪ್ರಯಾಣಿಕರಿಗೆ ಮಾಹಿತಿ ಕೊಡುವಂತಹ ಒಂದು ಕೆಲಸ ಆಗಿಲ್ಲ. ಈ ನಿನ್ನೆ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇತ್ತು. ಇಷ್ಟೆಲ್ಲ ದೊಡ್ಡ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಇವರು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ತಾ ಇದ್ರು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಪ್ರಯಾಣಿಕರು ಡೌಟ್ ಇದ್ದು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ಕೂಡ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಎಂದಿನಂತೆ ಫ್ಲೈಟ್ ಗಳ ಓಡಾಟ ಇರಲಿದೆ ಅನ್ನೋ ಮಿಸ್ಕಮ್ಯುನಿಕೇಶನ್ ಮಾಡುವಂತಹ ಒಂದು ಕೆಲಸ ಮಾಡಿದ್ರು ಅನ್ನೋ ಆರೋಪವನ್ನು ನಿನ್ನೆ ಕೂಡ ಸ್ಥಳೀಯರು ಮಾಡಿದ್ರು. ಅದರ ಮುಂದೆ ಭಾಗವಾಗಿ ಇವತ್ತು ಕೂಡ ಅದೇ ರೀತಿಯ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಅಂದ್ರೆ ಇವತ್ತಿಗೂ ಕೂಡ ಇವರಿಗೆ ಒಂದು ಕನ್ಫರ್ಮೇಶನ್ ಇಲ್ಲ. ಇಂಡಿಗೋ ಕಡೆಯಿಂದ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಜೊತೆ ಇಲ್ಲಿರುವಂತಹ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಕನ್ಫರ್ಮೇಶನ್ ಇಲ್ಲ. ಇದೇ ಕಾರಣಕ್ಕೆ 11 ಗಂಟೆ 12 ಗಂಟೆಗೆ ಫ್ಲೈಟ್ಗೆ ಹೋಗ್ಬೇಕಾಗಿದ್ದಂತಹ ಜನರು ಬೆಳಿಗ್ಗೆ ಬಂದು ಕ್ಯೂ ನಿಂತಿದ್ದಾರೆ. ಇದುವರೆಗೂ ಕೂಡ ಹೋಗುತ್ತೆ ಅನ್ನೋ ಕನ್ಫರ್ಮೇಶನ್ ಕೂಡ ಇಲ್ಲ. ಆಮೇಲೆ ನೋಡೋಣ, 11 ಗಂಟೆ ಮೇಲೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಕ್ಯೂ ನಿಂತಿರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇಂಡಿಗೋ ಅಂದ್ರೆ ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ. ಸರಿಸುಮಾರು ನಿತ್ಯ ಕೂಡ 2300 ವಿಮಾನ ಹಾರಾಟ ಮಾಡುವಂತಹ ಸಂಸ್ಥೆ. ಇದು ಒಂದು ಸ್ವಲ್ಪ ವ್ಯತ್ಯಯ ಕೂಡ ಇಡೀ ದೇಶಕ್ಕೆ ಇದರ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನೋ ಕೂಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ನಿನ್ನೆ ಕೂಡ ವಿಮಾನಯಾನ ನಿರ್ದೇಶನಾಲಯ ಮಾಡಿದಂತಹ ಏನಿದೆ ಆ ಒಂದು ರೂಲ್ಸ್ ಅನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಪೈಲಟ್ಗಳು 2 ವಾರಗಳ ಕಾಲ ರೆಸ್ಟ್ ಕೊಡಬೇಕು, ವಾರದಲ್ಲಿ 2 ದಿನ ಕಾಲ ರೆಸ್ಟ್ ಕೊಡಬೇಕು ಅನ್ನೋ ನಿಯಮವನ್ನು ಸರಿಕೆ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಜೊತೆಗೆ ಅದು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಇನ್ನೂ ಕೂಡ ಅದು ವರ್ಕೌಟ್ ಆಗದಂತಹ ಪರಿಣಾಮ ಇವತ್ತು ಕೂಡ ಸದ್ಯದ ಚಿತ್ರ ನೋಡೋದಾದ್ರೆ ನಿನ್ನೆಗಿಂತ ಸ್ವಲ್ಪ ಭಿನ್ನವಾಗಿದ್ರು ಕೂಡ ಪರಿಸ್ಥಿತಿ ಹಾಗೆ ಇದೆ. ಜನರ ಪ್ರಯಾಣಿಕರ ಪರದಾಟ ಕೂಡ ಹಾಗೆ ಇದೆ. ಇನ್ನು 1-2 ದಿನಗಳ ಕಾಲ ಇದು ಬಗೆಹರಿಯುವಂತಹ ಲಕ್ಷಣ ಕಾಣ್ತಾ ಇದೆ. ಸಂಪೂರ್ಣವಾಗಿ ಬಗೆಹರಿಬೇಕಾಗಿದ್ರೆ ಇನ್ನು ಕೂಡ 1 ವಾರಗಳ ಕಾಲ ಕಾಲಾವಕಾಶ ತಗೋಬಹುದು. ಯಾಕೆಂದ್ರೆ ಬಹುತೇಕ ಲಗೇಜ್ ಆಗಿರ್ಬೋದು, ಅವರ ಇದು ರೀಫಂಡ್ ಆಗಿರ್ಬೋದು, ಅದು ಕೂಡ ಆಗೋಕೆ ಇನ್ನು 1 ವಾರಗಳಾಗುತ್ತೆ. ಅಂದ್ರೆ ಇವರ ಈ ವಿಮಾನ ಕ್ಯಾನ್ಸಲ್ ಆಗಿರುವಂತಹ ರೀಫಂಡ್ ಅಮೌಂಟ್ ಬರಕ್ಕೆ 1 ವಾರ ಆಗುತ್ತೆ. ಬಹುತೇಕ ಲಗೇಜ್ ಸ್ಟಕ್ ಆಗಿರುವಂತಹ ಲಗೇಜ್ ಅವರ ಕೈ ತಲುಪಲು 1 ವಾರ ಆಗುತ್ತೆ. ಇನ್ನು ಕೂಡ 1 ವಾರಗಳ ಕಾಲ ಇದು ವಿವಿಧ ರೀತಿಯಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.